ನಿಧಾನ ಪಾರು, ಚಪ್ಪಲಿ ಬಿಡು. ಒಂದು ನಿಮಿಷ ಇರಮ್ಮ. ಗಣಿ, ಅಕ್ಕ, ರತ್ನವೇಣಿ, ಭಗವಂತ, ನಮ್ಮ ಪಾರ್ವತಿ ಮಡ್ಲನ್ನಂತೂ ಬರೆದು ಮಾಡಿದೆ. ಈ ಮಗುಗಾದ್ರೂ ಒಳ್ಳೆ ಆರೋಗ್ಯ, ಒಳ್ಳೆ ಭವಿಷ್ಯ ಕೊಟ್ಟು ಕಾಪಾಡಪ್ಪ. ಈ ಮಗು ನಮ್ಮ ಪಾರ್ವತಿಗೆ ಮಗು ಕಳ್ಕೊಂಡಿರೋ ನೋವನ್ನು ಮರೆಸೋ ಹಾಕಾಗ್ಲಿ. ಜನನಿ ಪ್ರೀತು ಜೊತೆಗೆ ನಮ್ಮ ಪಾರ್ವತಿ ಆದಿತ್ಯನ ನಗುಗೂ ಈ ಮಗು ಕಾರಣ ಆಗಲಿ ತಂದೆ. ಕಡಿ. ಒಳಗಡೆ ಬನ್ನಿ. ಕೈಯಲ್ಲಿ ನನ್ನ ಮಗಳೇ ಇಲ್ವಲ್ಲಪ್ಪ, ಮತ್ತೆ ಯಾಕೆ ಆರ್ತಿ ಅಲ್ಲ? ನಾನು ಆರತಿ ಮಾಡ್ತಿರೋದು ನನ್ನ ಮಗಳಿಗೆ. ನೀನು ಬದುಕೋದೇ ಇಲ್ಲ ಅಂತ ಹೇಳಿದ್ದು ಡಾಕ್ಟ್ರು. ಅಂಥದ್ರಲ್ಲಿ ಬದುಕು ನನ್ನ ಕಣ್ಮುಂದೆ ಇದೆಯಾ ಅಂದರೆ ಆ ದೇವರು ನಮಗೆ ಮಾಡಿರೋ ದೊಡ್ಡ ಉಪಕಾರ. ನಮ್ಮ ನಿಮಗೂ ಅಷ್ಟೇ, ಇದು ಪುನರ್ಜನ್ಮ. ಈಗ ನನಗೆ ನಿನ್ನ ಮೇಲೆ ಮೊದಲಿಗಿಂತಲೂ ಪ್ರೀತಿ ಮಮಕಾರ ಜಾಸ್ತಿ. ಅದಕ್ಕೆ ಈ ಆರತಿ. गणी अच्छा चल बलगाल टोड़क बाबा निधान ಕೂತ್ಕೋ ಮನೆಗೆ ನನ್ನ ಸೊಸೆ ಬರ್ತಾಳೆ ಮನೆ ತುಂಬ ನಗು ತರ್ತಾಳೆ ಅಂತ ಅನ್ಕೊಂಡಿದ್ದೆ ಆದರೆ ಮನೆಯೆಲ್ಲ ಖಾಲಿ ಆಗೋಯ್ತಲ್ಲಪ್ಪ
ಗಣಿ, ಪಾರು ಮೊದಲೇ ನೊಂದಿದ್ದಾಳೆ. ನೀನು ಮತ್ತೆ ಮಗು ವಿಷಯ ತೆಗೆದು ಅವಳ ಮನಸ್ಸನ್ನ ಇನ್ನಷ್ಟು ನೋಯಿಸ್ಬೇಡ. ಸಾರಿ ಅಕ್ಕ. ಬರೀ ಕ್ಷಮೆ ಕೇಳಿದ್ರೆ ಸಾಲದು. ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಮುಂದೆ ನಿಮ್ಮ ಅಕ್ಕನ ಮುಂದೆ ಯಾವತ್ತು ಮಗು ವಿಷಯ ಎತ್ತಲೇಬಾರ್ದು. ಇದೇನಪ್ಪ ಈಗ ಹೇಳ್ತಿದ್ಯಾ? ಅಕ್ಕಂಗೆ ನೀನು ಯಾವತ್ತೂ ಮಕ್ಕಳೇ ಆಗಲ್ವಾ? ಯಾಕೋ ಆಗಲ್ಲ? ದೇವ್ರನ್ನೇನು ಅಷ್ಟು ಕಟ್ಕೊಂಡ್ಕೊಂಡಿದೀಯಾ ಅಲ್ವೇನಮ್ಮ ಪಾರ್ವತಿ? ಮತ್ತೆ ನೀನು ಯಾಕೆ ಇನ್ಯಾವತ್ತು ಅಕ್ಕನ ಮುಂದೆ ಮಗು ಬಗ್ಗೆ ಮಾತಾಡಬೇಡ ಅಂದೆ? ಇನ್ಯಾವತ್ತು ಅಕ್ಕಂಗೆ ಮಗುನೇ ಆಗೋಲ್ಲ ಅನ್ನೋ ಥರ? ಬಲೆ ತಲಟೆ ನೀನು. ಓದೋದ್ರಲ್ಲಿ ಬಿಟ್ಟು ಇನ್ನೆಲ್ಲದರಲ್ಲೂ ಲಾಜಿಕ್ ಹುಡುಕ್ತೀಯ. ಜೊತೆ ಕಾಡು ಹರಟೆ ಮಾತಾಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ದಿನಸಿ ಖಾಲಿ ಆಗಿದೆ, ತಗೊಂಬರೋದು ನಡಿ. ದೊಡ್ಡ ಯಜಮಾನ್ರೆ, ಪಾರ್ವತಿ ಜೋಪಾನ ನಡಿ. ಪಾರು ಬಾ, ರೂಮ್ಗೆ ಹೋಗೋಣ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅಂತೂ ಇಂತೂ ನಾನಿಲ್ಲಿಗೆ ಬಂದ ಕೆಲಸ ಸುಸತ್ರವಾಗಿ ಮಾಡಿ ಮುಗಿಸಿದಾಯ್ತು. ಆದರೆ ನಾನಿಲ್ಲಿಗಿದ್ದಾಗಲೇ ಆ ಅನುಷ್ಕನ್ ಬಣ್ಣ ಕಣಿಡಿಯಕ್ಕಾಗಿಲ್ವಲ್ಲ ಅನ್ನೋದೊಂದೇ ನನಗೆ ಬೇಜಾರು. ಅದರಿಂದ ನನಗಾಗಲಿ ನನ್ನ ಮಗಳಿಗಾಗಲಿ ಯಾವುದೇ ಥರದ ಲಾಸ್ ಆಗಿಲ್ಲ, ಅದು ಬೇರೆ ವಿಷಯ. ಆದರೆ ನನಗೆ ಇನ್ನೂ ಒಂದೇ ಒಂದು ಕೆಲಸ ಬಾಕಿ ಇದೆ. ಅದನ್ನು ಮುಗಿಸಿ ಆಮೇಲೆ ನಾನು ನೆಮ್ಮದಿಯಾಗಿ ನಮ್ಮೂರಿಗೆ ಹೊರಡ್ಬಿಡ್ಬೋದು. ಆ ಪಾರ್ವತಿ ಅವಳ ಮಗು ಜೊತೆಗೆ ಅವಳ ಅಸ್ತಿತ್ವದ ಬಗ್ಗೆನೂ ಮಾತಾಡಿದ್ದಕ್ಕೆ ಹೇಗಾದರೂ ಮಾಡಿ ಅವಳನ್ನ ಮತ್ತೆ ಅರಸನ ಕೋಟೆಗೆ ಬರದೇ ಇರೋ ಹಾಗೆ ಮಾಡಬೇಕು ಅನ್ನೋ ಛಲ ನನ್ನಲ್ಲಿ ಹುಟ್ಟಿದೆ. ಅವಳಿಗೆ ಇನ್ಯಾವತ್ತೂ ಮಕ್ಕಳೇ ಆಗಲ್ಲ ಅಂತ ಅವಳು ಅರಸನ ಕೋಟೆಗೆ ಮತ್ತೆ ವಾಪಸ್ ಬರೋ ಮನ್ಸು ಮಾಡಿದ್ರೂ ಮಾಡಿಬಿಡ್ಬೋದು. ಅದಕ್ಕೆ ಇನ್ನು ಮುಂದೇನು ಇನ್ಯಾವತ್ತೂ ಅವಳು ಅರಸನ ಕೋಟೆಗೆ ಬರದೇ ಇರೋ ಹಾಗೆ ಅವಳನ್ನ ಚುಚ್ಚಿ ಮಾತಾಡಿ ಅವಳನ್ನ ಅಲ್ಲೇ ಲಾಕ್ ಮಾಡಿಬಿಡ್ಬೇಕು. ಪಾರು, ನಾನು ನೋಡ್ತೀನಿ. ಓ, ಸಂಗೀತ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನೀನು ಆರೋಗ್ಯದ ಬಗ್ಗೆ ವಿಚಾರಿಸೋಕ್ಕೆ ಅಂತ ಅನಿಸುತ್ತೆ. ತಗೋ, ಮಾತಾಡು. ಅಕ್ಕೋರೆ, ಪಾರ್ವತಿ ಅವರೇ, ಹಬ್ಬ ಅಂತೂ ನಿಮ್ಮ ವಾಯ್ಸ್ ಕೇಳಿದ್ನಲ್ಲ, ಈಗ ಸಮಾಧಾನ ಆಯಿತು. ಮೊನ್ನೆ ನಾನು ನಿಮಗೆ ಕಾಲ್ ಮಾಡಿದ್ದೆ. ಆಗ ನಿಮ್ಮ ಒಟ್ಟಿಗೆ ಪೆಟ್ಟು ಬಿದ್ದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೀರಾ ಅಂತ ಆದಿತ್ಯ ಅವ್ರು ಹೇಳಿದ್ರು. ನಂಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಅವಾಗಿಂದ ತುಂಬ ಸತಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಬಟ್ ನೀವು ಯಾರೂ ಪಿಕ್ ಮಾಡಿಲ್ಲ. ಇವಾಗ ಹೇಗಿದ್ದೀರಾ? ಡೆಲಿವರಿ ಆಯ್ತಾ? ಮಗು ಆರೋಗ್ಯವಾಗಿದೆಯಾ ಪಾರ್ವತಿ ಅವರೇ? ಏನ್ ಪಾರ್ವತಿ ಅವರೇ, ನೀವು ನಮ್ಮ ಮನೆಗೆ ಬಂದಾಗ ಪಟ ಪಟ ಅಂತ ಪಟಾಕಿ ತರ ಮಾತಾಡ್ತಾ ಇದ್ರಿ. ಈಗ ಮಗುಗ್ ಬಂದಿದ ತಕ್ಷಣ ಏನು ಸೈಲೆಂಟ್ ಆಗೋದ್ರಾ? ಹಾ,
ಹೌದು, ನಿಮ್ಗೆ ಹುಟ್ಟಿರೋದು ಹೆಣ್ಮಗುನ ಗಂಡು ಮಗುನ? ಸಾರಿ ಪಾರ್ವತಿ, ಇವಾಗ ಮಾತಾಡೋ ಪರಿಸ್ಥಿತಿಲಿಲ್ಲ. ಯಾಕೆ? ಅಂಥದ್ದು ಏನಾಯ್ತು? ನನ್ನ ಮಗು ಹೋಗ್ಬಿಡ್ತು. ವಾಟ್? ಏನ್ ಹೇಳ್ತಾ ಇದ್ದೀರಾ ನೀವು? ನನ್ ಮಗು ಉಳಿಸ್ಕೊಟ್ಟ ಪಾರ್ವತಿ ಅವ್ರ ಮಗು ಹೋಗ್ಬಿಡ್ತಾ? ಐ ಆಮ್ ಸೋ ಸಾರಿ. ಅದಕ್ಕೆ ನನ್ ಎಲ್ಲ ಮಾತುಗೂ ಅವ್ರು ಸೈಲೆಂಟ್ ಆಗಿದ್ದಿದ್ದ. ನನಗ್ ಗೊತ್ತಾಗ್ಲಿಲ್ಲ. ಐ ಆಮ್ ವೆರಿ ಸಾರಿ ಆದಿತ್ಯ ಅವರೇ. ನಾನು ಈಗಲೇ ಅಕ್ಕನಾಗಿ ಬಂದು ಸಾಂತ್ವನ ಹೇಳಬೇಕು ಅಂತ ಅನಿಸ್ತಿದೆ. ಆದರೆ ನನ್ನ ಮಗು ಆರೋಗ್ಯವಾಗಿ ಹುಟ್ಲಿ ಅಂತ ನಮ್ಮ ಮನೆ ದೇವರಿಗೆ ಒಂದು ಹರಕೆ ಹೊತ್ಕೊಂಡಿದ್ವಿ. ಅದನ್ನು ತೀರ್ಸಕ್ಕೆ ಅಂತ ನಾವೀಗ ಊರಿಗೆ ಬಂದಿದ್ವಿ. ಆದರೆ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ನಾನು ಪಾರ್ವತಿ ಅವ್ರನ್ನ ಬಂದು ನೋಡ್ತೀನಿ. ಓಕೆನಾ? ಸರಿ. ಹರಕೆ ತೀರ್ಸೋದಕ್ಕೆ ಅಂತ ಮಗುನ ಕರ್ಕೊಂಡು ಊರಿಗೆ ಹೋಗಿದಾರಂತೆ. ಬರ್ತಿದ್ದ ಹಾಗೆ ನಿನ್ನ ನೋಡಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಪಾಪ, ನಮ್ಮ ಮಗು ಹೋಯ್ತು ಅಂತ ಹೇಳಿದ ತಕ್ಷಣ ತುಂಬ ಬೇಜಾರು ಮಾಡ್ಕೊಂಡ್ರು ಪಾರು. ನನ್ನ ಮಗು ಉಳಿಸಿದ ಪಾರ್ವತಿ ಮಗು ಹೋಯ್ತಾ ಅಂತ ನೊಂದ್ಕೊಂಡ್ರು. ಹೌದಲ್ವಾ ಪಾರು? ಅವತ್ತು ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಇದ್ದ ಸಂಗೀತ ಅವ್ರ ಮಗುನ ನೀನು ಕರೆಕ್ಟ್ ಟೈಮಿಗೆ ಡೆಲಿವರಿ ಮಾಡಿಸಿ ಬದುಕೋ ಥರ ಮಾಡಿದ್ದೆ. ಅವತ್ತು ಸಾರ್ಥಿ ಹೇಳಿದ್ರು, ಇವತ್ತು ನೀನು ಈ 2 ಆಪತ್ತಲ್ಲಿರೋ ಜೀವನ ಉಳಿಸಿದ್ಯಾ, ಆ ಪುಣ್ಯ ನಿನ್ನ ಮಗಳನ್ನ ಕಾಯುತ್ತೆ ಅಂತ. ಆ ಪುಣ್ಯ ನಮ್ಮ ಮಗುನ ಕಾಯ್ಬೇಕಿತ್ತಲ್ವ ಪಾರು? ಆದ್ರೆ ಯಾಕೆ? ನಾವು ನಮ್ಮ ಕುಟುಂಬದ ಹಿರಿಯರು ಮಾಡಿರೋ ಪುಣ್ಯ ಎಲ್ಲ ಸೇರಿನೇ ಹೊಟ್ಟೆಗೆ ಪೆಟ್ಟು ಬಿದ್ರು ನಮ್ಮ ಮಗುನ ಕಾಪಾಡಿದೆ ಯಜಮಾನ್ರೆ. ಆದ್ರೆ ಈಗ ಮಗು ನಮ್ಮ ಜೊತೆಲಿಲ್ಲ ಅಷ್ಟೆ. ಅದೀಗ ಅರಸನ್ ಕೋಟೆಲಿ ಜನನಿ ಮಗುವಾಗಿ ಬೆಳೀತಾ ಇದೆ. ಕಣ್ ತುಂಬ್ಕೊಂಡು ಕೂತ್ರೆ ಯಜಮಾನ್ರು ಮಗು ಕಳ್ಕೊಂಡಿರೋದಕ್ಕೆ ಸಮಾಧಾನ ಮಾಡ್ತಾ ಕೂರ್ತಾರೆ. ಯಜಮಾನ್ರು ಒಳ್ಳೆತನಕ್ಕೆ ಒಂದೇ ಒಂದು ಕ್ಷಣ ಕರಗಿ ನಮ್ಮ ಮಗು ಬದುಕಿರೋ ಬಗ್ಗೆ ನಾನು ನಿಜ ಬಾಯ್ ಬಿಟ್ಬಿಟ್ರೆ ಇಲ್ಲ, ಹಾಗಾಗ್ಬಾರ್ದು. ಯಜಮಾನ್ರೆ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಬೇಡ ಬಾರು, ನಿನಗೆ ಕುಡಿಯೋಕ್ಕೆ ಹಾಲು ಬಿಸಿ ಮಾಡ್ಕೊಂಬರ್ತೀನಿ.
ಪಾರ್ವತಿ, ಹಣ್ಣು ಕೊಟ್ಟು ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ತಗೋಮ್ಮ ಹಣ್ಣು ತಗೋ. ಹೇಗಿದೆಯಮ್ಮ? ಅಯ್ಯೋ, ಎಲ್ಲ ಗೊತ್ತಿದ್ದು ಹೇಗಿದ್ಯಮ್ಮ ಅಂತ ಕೇಳಿದ್ರೆ ನೀನ್ ತಾನೇ ಏನ್ ಹೇಳ್ತೀಯ ಹೇಳು? ಮಗುನ ಕಳ್ಕೊಂಡಿರೋ ಹೆಂಗ್ಸು ಹೇಗಿರೋದಕ್ ಸಾಧ್ಯ ಅಲ್ವಾ? ಬಸ್ರಿ ಆಗಿದ್ದೀನಿ ಅಂತ ಬಡಾಯಿ ಕೊಚ್ಕೊಂಡು ಓಡಾಡ್ತಾ ಇದ್ದೆ. ಇನ್ನೇನ್ ಇವತ್ತೋ ನಾಳೆನೋ ನಿನ್ಗೊಂದ್ ಮಗು ಹುಟ್ಬಿಡತ್ತೆ, ನಿನ್ಗೊಂದ್ ಬಲ ಸಿಗ್ಬಿಡತ್ತೆ, ಅದಕ್ಕೊಂದು ಅಸ್ತಿತ್ವನ ನೀನ್ ಕಟ್ಟಿ ಕೊಟ್ಟೇ ಬಿಡ್ತೀಯ ಅನ್ನೋ ತರ ಆಡ್ತಿದ್ದೆ. ಈಗ ಆಡಿದ್ದೇ ಬಂತು. ಮಗು ಬದುಕಿದ್ರೆ ತಾನೇ ಅಸ್ತಿತ್ವ. ಹೌದು, ಮುಂದೆ ನಿನ್ ಕತೆ ಏನಮ್ಮ? ತಾಯಿ ಆದ್ರೆ ತಾನೇ ಹೆಣ್ಣು ಪರಿಪೂರ್ಣ ಆದ್ಲು ಅನ್ನೋದು. ಒಂದು ಮಗು ಹೋದ್ರೆ ಏನಂತೆ, ಮತ್ತೆ ನಾನು ಇನ್ನೊಂದು ಮಗುನ ಹೆರ್ತೀನಿ, ಅರಸನ್ ಕೋಟೆ ವಂಶನ ಜನನಿ ತರ ಬೆಳಗ್ತೀನಿ ಅಂತೀಯ. ಆದ್ರೆ ಅದು ಹಾಗಾಗಲ್ವೇ? ಯಾಕೆ ಗೊತ್ತಾ? ರತ್ನವೇಣಿ, ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ ನಿಮಗೆ? ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅನ್ನೋ ಒಂದು ಸಾಮಾನ್ಯ ತಿಳುವಳಿಕೆ ಇಲ್ವಾ? ಎಷ್ಟು ವಯಸ್ಸಾಗಿದೆ, ಒಂದು ಮಗುನ ಕಳ್ಕೊಂಡಿರೋ ಹೆಣ್ಮಗಳ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಎಲ್ಲ ಗೊತ್ತಾಗುತ್ತೆ, ಆದ್ರೂ ಬೇಕು ಅಂತ ತಾನೇ ಈ ರೀತಿ ಮಾತಾಡೋದು. ನಿಮ್ ಮಾತಿನ ಅಗತ್ಯ ಇಲ್ಲಿ ಯಾರಿಗೂ ಇಲ್ಲ. ದಯವಿಟ್ಟು ಹೊರಡಿ. ಹೋಗ್ತೀನಪ್ಪ, ಆದ್ರೆ ಪಾರ್ವತಿ ಮುಂದಿನ ಜೀವನ ನೆನ್ಸ್ಕೊಂಡ್ರೆ ನನಗೆ ಹೊಟ್ಟೆ ಎಲ್ಲ ಉರಿಯತ್ತಪ್ಪ. ಹುಟ್ಟಿದ್ ಒಂದ್ ಮಗು ಅಂತೂ ಹೋಯ್ತು, ಆದ್ರೆ ಮತ್ತೆ ಅಪ್ಪ ಅಮ್ಮ ಆಗ ಅದೃಷ್ಟನೇ ಆ ದೇವ್ರು ಕಿತ್ಕೊಂಡ್ಬಿಟ್ನಲ್ಲ. ಪಾಪ, ಅವಳ ಗರ್ಭಕೋಶನೇ ಆ ದೇವ್ರು ತೆಗ್ಸಾಕ್ಬಿಟ್ನಲ್ಲಪ್ಪ. ಬಾರು, ನೀನು ಮಾತನ್ನ ನಂಬೇಡ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಿನ್ ಗರ್ಭಕೋಶನ ನನ್ನ ಗರ್ಭಕೋಶ ತೆಗ್ದಾಕಿದ್ದಾರೆ ಅಂತ ನನಗೂ ಗೊತ್ತು ಯಜಮಾನ್ರೆ. ನಾನು ಹೊಟ್ಟೆಗೆ ಪೆಟ್ಟು ಬಿದ್ದಿದ್ರಿಂದ ಡಾಕ್ಟ್ರು ಗರ್ಭಕೋಶನ ತೆಗೆದ್ರು ತಾನೆ. ನನ್ನ ಮನ್ಸಿಗೆ ನೋವಾಗಬಾರ್ದು ಅಂತ ಈ ವಿಷಯನ ನೀವು ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಆದರೆ ಈ ವಿಷಯ ನನಗೆ ಅವಾಗಲೇ ಗೊತ್ತಿತ್ತು. ಯಾರು ಹೇಳಿದ್ ನಿನಗೆ? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಆದರೆ ಗರ್ಭಕೋಶ ತೆಗ್ದಿರೋದು ನಿಜ ತಾನೆ. ಅಯ್ಯೋ, ಇದಕ್ಕೆ ನೀನ್ ಯಾಕಪ್ಪ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ? ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಕೇಳಿಲ್ವಾ? ಎಲ್ಲ ಪಾರ್ವತಿ ಹಣೆ ಬರಹ. ಅವತ್ತೇ ನಾನು ನಿನಗೆ ಹೇಳಿಲ್ವೇ ನಮ್ಮ ಪಾರ್ವತಿ, ನಿನ್ ಕಾಲ್ಗುಣ ಸರಿ ಇಲ್ಲ ಅಂತ. ನಿನ್ ಮಗು ಸತ್ರು ಬರ್ತಂದಲ್ಲೇ ಸಾಯತ್ತೆ ಅಂತಾನೂ ಹೇಳಿದ್ದೆ. ಆದ್ರೆ ಹುಟ್ಟಿದಾಗೆ ಸತ್ತೋಗುತ್ತೆ ಅಂತ ಮಾತ್ರ ಗೊತ್ತಿರ್ಲಿಲ್ಲಮ್ಮ, ಗೊತ್ತಿರ್ಲಿಲ್ಲ. ಯಾರಾದ್ರೂ ಇಂಥ ನತದೃಶ್ಯನ
ಹೊತ್ಕೊಂಡು ಹುಟ್ಟಕ್ ಸಾಧ್ಯನಾ? ಹುಟ್ಟಿದ ಹಾಗೆ ಮಗುನ ನುಂಗ್ಕೊಂಡ್ಬಿಟ್ಟಿಯಲ್ಲಮ್ಮ. ಇನ್ನು ಒಂದೇ ಒಂದು ಮಾತಾಡಿದ್ರು ನಾನು ನಿನ್ನ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಇನ್ಯಾವತ್ತಾದ್ರೂ ಈ ಮನೆ ಕಡೆ ಬಂದ್ರೆ ಕತ್ತಿಡ್ದು ಆಚೆ ತಳ್ತೀನಿ. ಹುಷಾರ್, ಗೆಟ್ ಔಟ್. ಹೋಗಿ. ಇದು ತಗೊಂಡೋಗಿ.